ಕೆ ಪಾಟೀಲ್ರು ಸುಮಾರು 7 ಪುಟಗಳ ಒಂದು ಕಂಪ್ಲೇಂಟ್ ಅನ್ನ ಸಿಎಂ ಅವರಿಗೆ ಕಳಿಸಿರ್ತಕ್ಕಂಥದ್ದು, ಅದರಲ್ಲಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು, ಆ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಅಡಗಿರ್ತಕ್ಕಂಥವ್ರನ್ನ SIT ತನಿಖೆ ವೇಳೆ ರಕ್ಷಣೆ ಮಾಡಲಾಗ್ತದೆ. ನಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಆ ಪತ್ರದಲ್ಲಿ ಬರ್ದಿಲ್ಲ. ಆ ಪತ್ರ ನನ್ನ ಹತ್ರ ಕಾಪಿ ಇದೆ, ಬೇಕಾದ್ರೆ ನಿಮ್ಗೆ ಕೊಡ್ತೀನಿ. ಕಂಪ್ಲೇಂಟ್ ಕೇಳಿ ಸ್ವಲ್ಪ. ಲೆಟ್ ಮಿ ಕಂಪ್ಲೀಟ್ ಪ್ಲೀಸ್. ಅವರು ಬರೆದಿರೋದೇನು ಅಂತ ಹೇಳಿದರೆ, ಏನು ಗಣಿ ಹಗರಣ ರಾಜ್ಯದಲ್ಲಿ ಆಗಿತ್ತು ಅದು 1,50,000 ಕೋಟಿ ರೂಪಾಯಿಗೆ ಬೆಲೆ ಬಾಳ್ತಕ್ಕಂಥ ಕಬ್ಬಿಣದ ಅದಿರನ್ನು ಅವರು ತೆಗೆದುಕೊಂಡು ಹೋಗಿದ್ದಾರೆ. ಅದರಲ್ಲಿ ಪ್ರೊಸೀಡ್ಸ್ ಏನು ಬಂದಿದೆ, ಆ 1,50,000 ಕೋಟಿ ಹಣ ಬಂದಿದೆ. ಹಣದಲ್ಲಿ ಅವರು ಅನೇಕ ಪ್ರಾಪರ್ಟಿಗಳು ಮಾಡಿದ್ದಾರೆ, ಅನೇಕ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡಿದ್ದಾರೆ. ಆ ಎಲ್ಲ ಪ್ರಾಪರ್ಟಿಗಳನ್ನು ಮುಟ್ಟುಕೋಲು ಹಾಕಬೇಕು ಅಂತೇಳಿ ಅವರು ಸಲಹೆ ಕೊಟ್ಟಿದ್ದಾರೆ. ಅದು ನಾವು ಸಂಪುಟದಲ್ಲಿ ಅದನ್ನು ಚರ್ಚೆ ಮಾಡ್ತೀವಿ. ಅದಕ್ಕೆ ಏನು ತೀರ್ಮಾನ ಬೇಕೋ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷತೆಯಲ್ಲಿ ತೀರ್ಮಾನ ಮಾಡ್ತೀವಿ. ಅವರು ಬರೆದಿರ್ತಕ್ಕಂಥದ್ದು ಬರೀ ನಮ್ಮ ಸರ್ಕಾರದಲ್ಲಿ ಆಗಿದೆ ಅನ್ನುವಂಥದ್ದಲ್ಲ, ಹಿಂದೆ ಎಲ್ಲ ಸರ್ಕಾರಗಳಲ್ಲೂ ಕೂಡ ಇದು ಹೀಗೆ ಮುಂದುವರ್ಕೊಂಡು ಬಂದಿದೆ. ಈಗ ನಮ್ಮ ಸರ್ಕಾರದಲ್ಲಿ ಇರುವಾಗ ನಾವು ಅದಕ್ಕೆ ಒಂದು ಕ್ರಮ ತಗೊಳ್ಳೋಣ ಅಂತೇಳಿ ಬರೆದಿದ್ದಾರೆ. ಸರ್, ಪ್ರಹ್ಲಾದ್ ಜೋಶಿ ಅವರು ಮೊನ್ನೆ ಒಂದು ಆರೋಪವನ್ನು ಒಬ್ಬ ಹಿಂದೂ ಯುವ ಪ್ರಚಾರಕರನ್ನ ನಿರ್ಬಂಧ ಹೇರಿದ್ದಾರೆ, ಅವರಿಗೆ ಬಾಗಲಕೋಟೆಗೆ ಬರಬಾರ್ದು ಅಂತೇಳಿ. ಅದೇ ರೀತಿ ಇನ್ನು ಎಲ್ಲ ಈ ಹಿಂದೂ ಧರ್ಮ ಕಾರ್ಯಕ್ರಮದೊಳಗೆ ಅಂಥವ್ರಿಗೇನು ಅಲೌ ಕೊಡ್ತಿರೋ? ಮತ್ತು ನೋಡಿ, ಕಾನೂನು ಈ ದೇಶದಲ್ಲಿರ್ತಕ್ಕಂಥ ಕಾನೂನು ತಿಮ್ಮಾಪುರ್ಗೂ ಒಂದೇ, ಪರಮೇಶ್ವರ್ಗೂ ಒಂದೇ, ನಿಮಗೂ ಒಂದೇ. ನೀವು ಸನ್ ಗ್ಲಾಸ್ ಹಾಕ್ಕೊಂಡಿದ್ದೀರಾ ಅಂತ ನಿಮಗೆ ಬೇರೆ ಕಾನೂನಿಲ್ಲ, ನಾನು ಇಂಥ ಗ್ಲಾಸ್ ಹಾಕ್ಕೊಂಡಿದ್ದೀನಿ ಅಂತ ನನಗೇನು ಬೇರೆ ಕಾನೂನಿಲ್ಲ. ಆದ್ದರಿಂದ ಆ ಕಾನೂನಿನ ಚೌಕಟ್ಟಿನಲ್ಲಿ ಅವರಿದ್ದರೆ ಯಾವ ತೊಂದರೆನೂ ಇಲ್ಲ. ಅವರು ಕಾನೂನು ಮೀರಿ ಹೋದಾಗ ಇಂಥದ್ದೆಲ್ಲ ಘಟನೆ ಆಗುತ್ತೆ. ಅದನ್ನು ನಮ್ಮ ಇಲಾಖೆಯವರು ಗಮನಿಸ್ತಾರೆ, FIR ಮಾಡ್ತಾರೆ, ಅವರಿಗೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಅದು ಡೀಟೇಲ್ಸ್ ಅವ್ರು ಏನು ಮಾಡಿದರು ಅಂತ ನಂಗೆ ಗೊತ್ತಿಲ್ಲ.